ಹಲೋ ಸರ್. ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ನಾ ಮುಂಡ್ರಿಗೆ ಹೇಳ್ರಿ ಸರ್, ಎ ಬಿ ಮುಂಡ್ರಿಗೆ ಅಂತ ದಿಟ್ಟಗುರಿ ನ್ಯೂಸ್ನವರು. ಎ ಬಿ ಮುಂಡ್ರಿಗೆ ಅವ್ರು ಅಂತ ಸರ್, ದಿಟ್ಟಗುರಿ ನ್ಯೂಸ್ನವರು. ಯಾರ್ರಿ? ಮುಂಡ್ರಿಗೆ ರೀ, ಎ ಬಿ ಮುಂಡ್ರಿಗೆ. ಹೇಳ್ರಿ. ಇಲ್ಲ ಸರ್ ಊರಾಗ? ಊರಾಗಿಲ್ಲ ಸರ. ಯಾಕೆ ಹೇಳ್ರಿ? ಇಲ್ಲ ದವಾಖಾನೆಗೆ ಬಂದಿದ್ವಾರ ಸರ. ಊರಾಗಿಲ್ರಿ ನಾನು. ಮತ್ತು ಮಹೇಶ ನರ್ಸಿಂಗ್ ಮುಗದತ್ತಿ, ಅವನ ಎಲ್ಲ ಸಲಾನ್ ಹಚ್ಚಾನ, ಎಲ್ಲ ಅವನ ಮಾಡಕತ್ತಾನ. ಮತ್ತೆ ಹೆಂಗೆ ಹಿಂಗಾದ್ರ? ಹೆಂಗಾದ್ರ? ಹಲೋ ಸರ. ಹೇಳ್ರಿ. ಅವ್ರದ್ದು ಏನು ಮುಗಿದ ಸಲಾನ್ ಹಚ್ಚಾರಿ ಅವರು? ಅವ್ರು ಏನು ಮುಗಿದ್ರು ಅದಕ್ಕೆ ನಿಮ್ಗೆ ಯಾಕೆ ಬೇಕದ? ಆಯ್ತು ಸರ್, ಆಯ್ತು. ಆಯ್ತು. ಪ್ರಿಯ ವೀಕ್ಷಕರೇ ನಮಸ್ಕಾರ. ದಿಟ್ಟಗುರಿ ನ್ಯೂಸ್ಗೆ ಸ್ವಾಗತ. ನಾನು ಎ ಬಿ ಮುಂಡರಗಿ. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಅನಗವಾಡಿ ಗ್ರಾಮದಲ್ಲಿ ಶಿವಾನಂದ್ ಘಾಟೆ ಎಂಬ ನಕಲಿ ವೈದ್ಯ ರಾಜಾರೋಷವಾಗಿ ಕ್ಲಿನಿಕ್ ನಡೆಸುತ್ತಿದ್ದಾನೆ. ಮತ್ತೆ ಅವನ ಕೆಳಗೆ ಒಬ್ಬ ಕೆಲಸಗಾರ ಇಟ್ಟಿದ್ದಾನೆ. ನಕಲಿ ವೈದ್ಯ ಇಲ್ಲದ ಸಮಯದಲ್ಲಿ ಎಲ್ಲಾ ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುತ್ತಾನೆ. ಅನಗವಾಡಿ ಗ್ರಾಮದ ಸಾರ್ವಜನಿಕರೇ, ತಾವು ಈ ನಕಲಿ ವೈದ್ಯನಿಂದ ಎಚ್ಚರಿಕೆ ಇರಬೇಕು. ಯಾವುದೇ ತರಹ ವೈದ್ಯಕೀಯ ಶಿಕ್ಷಣವೇ ಮುಗಿಸಿಲ್ಲ. ಯಾರಿಗೆ ಯಾವುದು ಚಿಕಿತ್ಸೆ ನೀಡುತ್ತಾನೆ ಗೊತ್ತಾಗುವುದಿಲ್ಲ. ನಾವು ಅಲ್ಲಿ ಹೋಗಿ ನೋಡಿದಾಗ ತಿಳಿಯಿತು, ಇಲ್ಲಿ ಒಬ್ಬ ನಕಲಿ ವೈದ್ಯ ಇದ್ದಾನೆ ಎಂದು. ನಾನು ಫೋನ್ ಕರೆ ಮೂಲಕ ಮಾತನಾಡಿದೆ. ಸರ್, ಮಹೇಶ್ ಸಲೈನ್ ಹಚ್ಚಿದ್ದಾನೆ, ಅವನು ಸಲೈನ್ ಹಚ್ಚಲಿಕ್ಕೆ ಏನು ಮುಗಿಸಿದ್ದಾನೆ ಅಂತ ನಾನು ಕೇಳಿದೆ. ಆಗ ಅವರು ಅದನ್ನು ತಗೊಂಡು ನೀ ಏನು ಮಾಡ್ತಿ ಅಂತ ಉಡಾಪೆ ಉತ್ತರ ಕೊಡುತ್ತಾನೆ. ಮತ್ತು ನಾವು ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಆ ನಕಲಿ ವೈದ್ಯನ ಕೆಳಗಡೆ ಕೆಲಸ ಮಾಡುವ ಕೆಲಸಗಾರ ಒಬ್ಬರಿಗೆ ಸಲೈನ್ ಹಚ್ಚಿರುತ್ತಾನೆ. ಆ ಸಲೈನ್ ಅನ್ನು ಬಿಟ್ಟು ನಮ್ಮನ್ನು ನೋಡಿ ಹೊರಗಡೆ ಹೋಗಿ ಬಿಡುತ್ತಾನೆ. ಆ ರೋಗಿ ಏನಾದರೂ ಆದರೆ ಯಾರು ಜವಾಬ್ದಾರರು? ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಈ ಸುದ್ದಿಯನ್ನು ಗಮನವಿಟ್ಟು ನೋಡಿ ಇಂಥ ನಕಲಿ ವೈದ್ಯರ ಹಾವಳಿಯನ್ನು ತಾವು ಸಂಪೂರ್ಣ ಬಂದ್ ಮಾಡುವಲ್ಲಿ ಕೈ ಜೋಡಿಸಬೇಕು. ಇಲ್ಲವಾದರೆ ಪಾಪ ಅಮಾಯಕ ಸಾರ್ವಜನಿಕರ ಜೀವ ಅಪಾಯವಾಗಬಹುದು. ಬಿಳಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ನೀವು ಮೊದಲು ಅನಗವಾಡಿ ಗ್ರಾಮಕ್ಕೆ ಹೋಗಿ ಆ ನಕಲಿ ವೈದ್ಯ ಕ್ಲಿನಿಕ್ ಸೀಜ್ ಮಾಡಿ ಬಂದ್ ಮಾಡಿಸಿ ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ಕಾದು ನೋಡೋಣ. ದಿಟ್ಟಗುರಿ ನ್ಯೂಸ್, ಬಾಗಲಕೋಟೆ. ವರದಿ ಶ್ರೀಕಾಂತ್ ಗೋಡಪ್ಪನವರ್.